ಆದರೆ ಅದನ್ನ ನಡಲಿಕ್ಕೆ ಆಗೋದಿಲ್ಲ. ಅಷ್ಟು ಪವರ್ಫುಲ್ ನಮ್ಮ ಹಿಂದೂವಾದಿ ಗಾಂಧಿ. ಆ ಗಾಂಧಿ ವಿಚಾರ ತಿಳ್ಕೊಳ್ಳೇ ಇಲ್ಲ. ಪಾಪ ಅವನ ಒಬ್ಬ ಧರ್ಮಿಷ್ಠ ಅಂತೇಳಿ ಟೀಕೆ ಮಾಡಿ ಹೋಗಿಬಿಟ್ರಿ. ಇವತ್ತು ನೀವು ಅನಾಥ ಆದ್ರಿ, ಕಾಂಗ್ರೆಸ್ ಅನಾಥ ಆಗ್ತಾಯಿದೆ. ಇವತ್ತು ಮತೀವಾದಿಗಳು ಅಂತ ಏನಾದ್ರು ಮತೀವಾದಿ ಇದ್ದಾರೆ, ಅವ್ರಿಗೆ ಗೊತ್ತು. ಆದರೆ ಇವತ್ತು ನಾವು ಏನಪ್ಪ ಅಂದ್ರೆ ಈ ರಿಸರ್ವೇಷನ್ ವಿರೋಧಿ ಮಾಡೋರಲ್ಲ, ಸಮಾನವಾಗಿ ಹೋಗುವಂಥವ್ರು. ಕಟ್ಟಂಗೆ ಅಂತ ಬಟ್ಟಂಗೆ ಅಂತ ಹೇಳ್ತಾ ನಾವು ಜಾತಿವಾದಿಗಳಲ್ಲ ಅಂತೇಳಿ, ನಾವು ಹಿಂದುತ್ವದೆಲ್ಲ ಹಿಂದೆಲ್ಲ ಬಂದು ಅಂತೇಳಿ ಇವತ್ತು ದೇಶ ಇಟ್ಕೊಂಡಿದ್ದಾರೆ. ಈಗ ನೀವು ಸಂಗ್ರಹ ಮಾಡಿಕೊಂಡು ಅವರು ಅಪಾಯಕಾರಿ ಅದು ಕೇಳೋರು ಯಾರು? ಆದರೂ ನೀವು ಒಂದು ಫಂಕ್ಷನ್ ಮಾಡಿದಿರಿ, ಸಂತೋಷ ವಿಷಯ. ಅದರಲ್ಲೂ ಸಿದ್ದರಾಮಯ್ಯ ಪಾಟೀಲ್ ಒಂದು ಮಾತಾಡ್ತಾರೆ, ಕರ್ನಾಟಕ ರಾಜಕಾರಣದ ಮುಂದಿನ ಹೆಜ್ಜೆಗಳ ಕುರಿತು ಕಮ್ಯುನಿಸ್ಟ್ ಪಕ್ಷದ 4 ವಿಭಿನ್ನ ಪಕ್ಷಗಳು ಶೀಘ್ರ ಒಂದಿನ ಕುರಿತು ಚರ್ಚಿಸಿ ಮುಂದಿನ ರೂಪಿಸಿಕೊಳ್ಳಬೇಕು. ಸಿದ್ದರಾಮಯ್ಯ ಪಾಟೀಲ್ರ ಮೊದಲು ಕೂಡ್ರಿ 4 ಮಂದಿ, ಆಮೇಲೆ ಮುಂದಿನ ವಿಚಾರ ಮಾಡಾಯಿತು. ಯಾಕಂದ್ರೆ ಈಗಾಗಲೇ ನೀವು ಜನರಿಗೆ ಗುರುತಿಲ್ಲದಷ್ಟು ದೂರ ಹೋಗಿಬಿಟ್ಟಿದ್ದೀರಿ. ಅಲ್ಲೇ ಸಿಟಿ ಲೆವೆಲ್ದಲ್ಲೇ ಬೆಂಗಳೂರು, ಹುಬ್ಬಳ್ಳಿಯೋ, ಧಾರವಾಡ ಅಲ್ಲೇ ಕಾಂತೀರಿ. ಉಳಿದ್ರೆ ಎಲ್ಲಿದೆ ನಿಮ್ಮ ಹಳ್ಳಿಗಳು? ಎಲ್ಲಿದೋ ದೂರದ ಹಳ್ಳಿ ಹೋಗಿ ಮುಟ್ಟವ್ರಂದ. ಆದರೂ ನಿಮ್ಮ ಪ್ರಯತ್ನಕ್ಕೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ವಿಚಾರಧಾರೆಗೆ ಸೆಲ್ಯೂಟ್ ಆಗ್ತಾ, ಲಾಲ್ ಸಲಾಮ್ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಿಟ್ಟು. 16 ನ್ಯೂಸ್ ನಮ್ಮದು ಸತ್ಯದ ಕೈಗಳಲ್ಲಿ ವಂದನೆಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ.